ಈ ರಾಷ್ಟ್ರಗಳು ನನಗೆ ಕರೆ ಮಾಡ್ತಾ ಇವೆ, ನನ್ನ ಆ್ಯಸ್ಗೆ ಕಿಸ್ ಮಾಡ್ತಾ ಇವೆ. ಅವರು ಒಂದು ಒಪ್ಪಂದ ಮಾಡಿಕೊಳ್ಳೋದಕ್ಕಾಗಿ ಸಾಯ್ತಾ ಇದ್ದಾರೆ. ದಯವಿಟ್ಟು ಸರ್ ಒಂದು ಒಪ್ಪಂದ ಮಾಡಿಕೊಳ್ಳೋಣ. ನಾನು ಏನು ಮಾಡಲು ತಯಾರು ಸರ್. ಹೀಗೆ ಹೇಳ್ತಾ ಇರೋದು ರೌಡಿ ಅಲ್ಲ, ಒತ್ತೆಯಾಳುಗಳನ್ನು ಇಟ್ಕೊಂಡ ಭಯೋತ್ಪಾದಕ ಅಲ್ಲ, ಅಥವಾ ಸಿನಿಮಾದ ಹೀರೋನೂ ಅಲ್ಲ. ಅಮೆರಿಕಾದ ರಾಷ್ಟ್ರಾಧ್ಯಕ್ಷ ಟ್ರಂಪ್ ಭಾರತವು ಸೇರಿದಂತೆ ಜಗತ್ತಿನ 60 ರಾಷ್ಟ್ರಗಳ ಮೇಲೆ ದುಬಾರಿ ಪ್ರತಿಸುಂಕ ವಿಧಿಸಲು ಹೊರಟ ಬಳಿಕ ಜಗತ್ತಿನ ರಾಷ್ಟ್ರಗಳ ನಾಯಕರು ತನ್ನ ಪಾದದಡಿಗೆ ಬೀಳ್ತಾ ಇದ್ದಾರೆ. ಒಂದು ಒಪ್ಪಂದ ಮಾಡಿಕೊಳ್ಳೋಣ, ಸುಂಕ ಹೇರಬೇಡಿ ಎಂದು ದಯನೀಯವಾಗಿ ಕೇಳಿಕೊಳ್ತಾ ಇದ್ದಾರೆ ಎಂದು ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಸಭೆಯಲ್ಲಿ ಬಹಿರಂಗವಾಗಿ ಅವರು ಹೇಳಿಕೊಂಡಿದ್ದಾರೆ. ಈ ಮೂಲಕ ಜಗತ್ತಿನ ಅಷ್ಟೂ ರಾಷ್ಟ್ರಗಳ ಅಷ್ಟೂ ನಾಯಕರನ್ನು ಅವಮಾನಿಸಿದ್ದಾರೆ. Any deal, you guys, some of you work for companies, your companies are peanuts. I don't care how big they are. This is the largest transaction in the history of our country. And don't let some of these politicians go around saying, because I'm telling you, these countries are calling us up, kissing my ass. They are dying to make a deal. Please, sir, make a deal. I'll do anything, sir. ತಮಾಷೆ ಏನಂದರೆ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋದ ಬಗ್ಗೆ ಚರ್ಚೆಗಳಾಗಿವೆ. ಪ್ಲೀಸ್ ಸರ್ ಎಂದು ಟ್ರಂಪ್ ಹೇಳಿರುವುದು ಭಾರತದ ಪ್ರಧಾನಿಯನ್ನು ಉದ್ದೇಶಿಸಿ ಎಂದು ಅನೇಕರು ಹೇಳಿದ್ದಾರೆ. ಸರ್ ಎಂದು ಎಲ್ಲರೂ ಸಂಬೋಧಿಸುವ ಸಾಧ್ಯತೆ ಇಲ್ಲ, ಅದು ಭಾರತೀಯ ಕಲ್ಚರ್ ಆಗಿ ಹೋಗಿದೆ ಎಂದು ಅನೇಕರು ಹೇಳಿದ್ದಾರೆ. ಈ ವಿಡಿಯೋವನ್ನು ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನಾಥೆ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರ ರಾಜತಾಂತ್ರಿಕತೆಯನ್ನು ಟ್ರಂಪ್ ಹೀಗೆ ಗೇಲಿ ಮಾಡ್ತಾ ಇದ್ದಾರೆ ಎಂದು ಇನ್ನಷ್ಟು ಮಂದಿ ಹೇಳಿದ್ದಾರೆ. ಯುರೋಪ್, ಜಪಾನ್, ಮೆಕ್ಸಿಕೋ ಮುಂತಾದ ರಾಷ್ಟ್ರಗಳನ್ನು ಉದ್ದೇಶಿಸಿ ಟ್ರಂಪ್ ಹೀಗೆ ಹೇಳಿದ್ದಾರೆ ಎಂದು ಇನ್ನಷ್ಟು ಮಂದಿ ಹೇಳಿಕೊಂಡಿದ್ದಾರೆ. ಭಾರತ ಅಮೆರಿಕದೊಂದಿಗಿನ ಮಾತುಕತೆಯನ್ನು ಸ್ಥಗಿತಗೊಳಿಸಬೇಕು, ಟ್ರಂಪ್ ಅಮೆರಿಕವನ್ನು ನಾಶ ಮಾಡ್ತಾರೆ ಎಂದು ಕೂಡ ಅನೇಕರು ಹೇಳಿದ್ದಾರೆ. ಹಾಗಂತ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೆ ನಮಗೆಷ್ಟೇ ಭಿನ್ನಾಭಿಪ್ರಾಯ ಇರಲಿ, ಆದರೆ ವಿದೇಶದ ಅಧ್ಯಕ್ಷನೊಬ್ಬ ನಮ್ಮ ಪ್ರಧಾನಿಯನ್ನು ಅವಮಾನಿಸುವುದನ್ನು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಇದು ಆಕ್ಷೇಪಾರ್ಹ ಮಾತ್ರ ಅಲ್ಲ, ತೀವ್ರ ಖಂಡನಾರ್ಹ. ಆದರೆ ಇದರ ಆಚೆಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕು. ಅದಕ್ಕಿಂತ ಮೊದಲು ಒಂದು ವಿನಂತಿ, ಸನ್ಮಾರ್ಗ ನ್ಯೂಸ್ ಚಾನಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ, ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಈ ಬೆಂಬಲ ಬಹಳ ಅಗತ್ಯ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಅಮೆರಿಕದ ಪ್ರತಿಸುಂಕ ನೀತಿಯಿಂದ ಈಗಾಗಲೇ ಜಾಗತಿಕ ಷೇರುಪೇಟೆ ಭಾರಿ ಮಟ್ಟದಲ್ಲಿ ಕುಸಿದಿರುವುದು ನಿಮಗೂ ಗೊತ್ತು. ಡಾಲರ್ ಮುಂದೆ ರೂಪಾಯಿ ಬೆಲೆ ಐತಿಹಾಸಿಕವಾಗಿ ಕುಸಿದಿದೆ. ಸೋವಿಯತ್ ಯೂನಿಯನ್ ಪತನಗೊಂಡ ಬಳಿಕ 1991ರಲ್ಲಿ ಆರಂಭವಾದ ಜಾಗತೀಕರಣ ಈ ಮೂಲಕ ಅವಸಾನವಾಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಅಮೆರಿಕ ಮೊದಲು ಎಂಬ ನೀತಿಯಂತೆಯೇ ಎಲ್ಲ ರಾಷ್ಟ್ರಗಳು ತಮ್ಮ ತಮ್ಮ ರಾಷ್ಟ್ರವೇ ಮೊದಲು ಎಂಬ ನೀತಿಗೆ ಜೋತು ಬಿದ್ದರೆ ಜಾಗತೀಕರಣ ಅವಸಾನಗೊಳ್ಳುವುದು ಖಂಡಿತ. ಈಗಾಗಲೇ ಚೀನಾದ ಮೇಲೆ ಅಮೆರಿಕ 54%, ಬಾಂಗ್ಲಾದೇಶದ ಮೇಲೆ 37%, ವಿಯೆಟ್ನಾಂ ಮೇಲೆ 46%, ಥಾಯ್ಲ್ಯಾಂಡ್ ಮೇಲೆ 36%, ಜಪಾನ್ ಮೇಲೆ 24%, ಐರೋಪ್ಯ ಒಕ್ಕೂಟ ರಾಷ್ಟ್ರಗಳ ಮೇಲೆ 20% ಮತ್ತು ಭಾರತದ ಮೇಲೆ 26% ಪ್ರತಿಸುಂಕವನ್ನು ವಿಧಿಸಿದೆ. ಹಾಗಂತ ತಾನು ಸುಮ್ಮನೆ ಪ್ರತಿಸುಂಕ ವಿಧಿಸ್ತಾ ಇಲ್ಲ. ಅಮೆರಿಕದ ಡೈರಿ ಉತ್ಪನ್ನಗಳ ಮೇಲೆ ಐರೋಪ್ಯ ಒಕ್ಕೂಟ ರಾಷ್ಟ್ರಗಳು 50% ಮತ್ತು ಅಮೆರಿಕದ ಅಕ್ಕಿಯ ಮೇಲೆ ಜಪಾನ್ 700% ಸುಂಕ ವಿಧಿಸಿದೆ. ಅಮೆರಿಕದ ಕೃಷಿ ಉತ್ಪನ್ನಗಳ ಮೇಲೆ ಭಾರತ 100% ಹಾಗೂ ಅಮೆರಿಕದ ಬೆಣ್ಣೆ ಮತ್ತು ಚೀಸ್ ಮೇಲೆ ಕೆನಡಾ 300% ಸುಂಕ ವಿಧಿಸಿದೆ ಎಂದು ಟ್ರಂಪ್ ಈ ಮೊದಲೇ ಹೇಳಿದರು. ಇದಕ್ಕೆ ಪ್ರತಿಯಾಗಿ ತಾನು ಕೂಡ ಸುಂಕ ವಿಧಿಸ್ತಾ ಇದ್ದೇನೆ ಎಂದವರು ಸಮರ್ಥಿಸಿದ್ದಾರೆ. ಆದರೆ ಜಾಗತೀಕರಣದ ಒಪ್ಪಂದದಂತೆ ಈ ಸುಂಕಗಳನ್ನು ವಿಧಿಸಲಾಗ್ತಾ ಇತ್ತು ಎಂಬುದನ್ನು ಈ ಸಂದರ್ಭದಲ್ಲಿ ಟ್ರಂಪ್ ಮರೆಮಾಚಿದ್ದಾರೆ. ಬಲಾಢ್ಯ ರಾಷ್ಟ್ರವು ದುರ್ಬಲ ರಾಷ್ಟ್ರಗಳಿಗೆ ರಿಯಾಯಿತಿಯನ್ನು ಕೊಡುವ ರೂಪದಲ್ಲಿ ಈ ಸುಂಕ ನೀತಿ ನಿರ್ಣಯವಾಗಿತ್ತು ಎಂಬುದನ್ನು ಕೂಡ ಅವರು ಅಡಗಿಸ್ತಾ ಇದ್ದಾರೆ. ಟ್ರಂಪ್ ನೀತಿಯಿಂದಾಗಿ ಜಾಗತಿಕವಾಗಿಯೇ ಈಗ ಭಯ ಆವರಿಸಿದೆ. ಭಾರತವು ಅಮೆರಿಕಕ್ಕೆ ಪೆಟ್ರೋಲಿಯಂ, ಔಷಧ ಉತ್ಪನ್ನಗಳು, ಟೆಲಿಕಾಂ ಉಪಕರಣಗಳು, ಎಲೆಕ್ಟ್ರಿಕ್ ಯಂತ್ರೋಪಕರಣಗಳನ್ನು ರಫ್ತು ಮಾಡ್ತಾ ಇದೆ.
ಆದರೆ ಈ ಉತ್ಪನ್ನಗಳಿಗೆ ಟ್ರಂಪ್ 26% ಸುಂಕವನ್ನು ವಿಧಿಸಿದರೆ ಇವುಗಳ ಬೆಲೆಯಲ್ಲಿ ಭಾರಿ ಹೆಚ್ಚಳವಾಗಲಿದ್ದು ಅಮೆರಿಕದಲ್ಲಿ ಇವುಗಳನ್ನು ಖರೀದಿಸುವವರು ಕಡಿಮೆಯಾಗ್ತಾರೆ ಎಂದು ಹೇಳಲಾಗ್ತಾ ಇದೆ. ಈ ಮೂಲಕ ಭಾರತಕ್ಕೆ ಭಾರಿ ದೊಡ್ಡ ಮಟ್ಟದಲ್ಲಿ ವಿದೇಶಿ ವರಮಾನ ಕಡಿಮೆಯಾಗಲಿದೆ. ಅಲ್ಲದೆ ಭಾರತದಲ್ಲಿ ಉದ್ಯಮವನ್ನು ನಡೆಸ್ತಾ ಇರುವ ಜಗತ್ತಿನ ಕಂಪನಿಗಳು ಇಲ್ಲಿ ಬಾಗಿಲು ಮುಚ್ಚಿ ಅಮೆರಿಕದಲ್ಲಿಯೇ ತಮ್ಮ ಕಂಪನಿಯನ್ನು ತೆರೆದು ತಮ್ಮ ಉತ್ಪನ್ನಗಳನ್ನು ಆರಂಭಿಸುವುದಕ್ಕೆ ಹೆಚ್ಚು ಮಹತ್ವ ಕೊಡಬಹುದು. ಭಾರತದಲ್ಲಿ ಇವರೆಲ್ಲ ಕಂಪನಿಗಳನ್ನು ಆರಂಭಿಸುವುದಕ್ಕೆ ಕಾರಣ ಇಲ್ಲಿ ತೆರಿಗೆ ಕಡಿಮೆ ಮತ್ತು ಇಲ್ಲಿಂದ ಅಮೆರಿಕಕ್ಕೆ ವಸ್ತುಗಳನ್ನು ರಫ್ತು ಮಾಡಿದರೆ ಅಮೆರಿಕ ಕಡಿಮೆ ತೆರಿಗೆಯನ್ನು ವಿಧಿಸುತ್ತೆ, ಆ ಮೂಲಕ ಅಮೆರಿಕದಲ್ಲಿ ಕಡಿಮೆ ದರದಲ್ಲಿ ತಮ್ಮ ಉತ್ಪನ್ನಗಳು ಮಾರಾಟವಾಗುತ್ತೆ ಎಂಬುದೇ ಕಾರಣವಾಗಿತ್ತು. ಆದರೆ ಇದೀಗ ಅಮೆರಿಕ ಸುಂಕವನ್ನು ಹೆಚ್ಚುಗೊಳಿಸಿದರೆ ಈ ಕಂಪನಿಗಳ ಉತ್ಪನ್ನ ಅಮೆರಿಕದಲ್ಲಿ ದುಬಾರಿಯಾಗಲಿದೆ. ಈ ಕಾರಣಕ್ಕಾಗಿ ಇಲ್ಲಿಂದ ಕಂಪನಿಗಳು ಕಾಲು ಕೀಳುವ ಸಾಧ್ಯತೆಯೂ ಅಧಿಕವಾಗಿದೆ. ಏಪ್ರಿಲ್ 9ರಿಂದ ತನ್ನ ಪ್ರತಿಸುಂಕ ನೀತಿ ಜಾರಿಗೆ ಬರಲಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಆದರೆ ಭಾರತ ಈವರೆಗೆ ಯಾವ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಈ ನಡುವೆ 66 ಇಂಚಿನ ಎದೆಯ ಮೋದಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆದಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರೇನಿದ್ದರೂ ನೆರೆಯ ದುರ್ಬಲ ರಾಷ್ಟ್ರಗಳ ಮೇಲೆ ಮಾತ್ರ ಸವಾರಿ ಮಾಡ್ತಾರೆ ಎಂದು ಹೇಳ್ತಾ ಇದ್ದಾರೆ. ಚೀನಾದಂತೆ ಅಮೆರಿಕಕ್ಕೆ ಪ್ರತಿ ಏಟನ್ನು ಕೊಡುವ ಸಾಮರ್ಥ್ಯ ನರೇಂದ್ರ ಮೋದಿ ಅವರಲ್ಲಿ ಇಲ್ಲ ಎಂದು ಹೇಳ್ತಾ ಇದ್ದಾರೆ. ಅಮೆರಿಕ ಎಷ್ಟು ಪ್ರತಿಸುಂಕವನ್ನು ಹಾಕಿದೆಯೋ ಅಷ್ಟೇ ಪ್ರತಿಸುಂಕವನ್ನು ಅಮೆರಿಕದ ಉತ್ಪನ್ನಗಳಿಗೆ ಹೇರುವ ಮೂಲಕ ಚೀನಾ ತನ್ನ 56 ಇಂಚಿನ ಎದೆಯನ್ನು ಪ್ರದರ್ಶಿಸಿದೆ ಎಂದು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ ತನ್ನ ಪ್ರತಿಸುಂಕ ನೀತಿಯ ಮೂಲಕ ಗೆಲ್ಲುತ್ತಾರೋ ಅಥವಾ ಅಮೆರಿಕವನ್ನೇ ನಾಶ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಎಲ್ಲರನ್ನೂ ದಬಾಯಿಸಿ ಬೆದರಿಸಿ ಮಣಿಸಬಹುದು ಎಂದು ನಂಬಿಕೊಂಡಿದ್ದ ಟ್ರಂಪ್ಗೆ ಚೀನಾ ನೀಡಿರುವ ಪ್ರತಿ ಏಟು ಜಗತ್ತಿನ ಇತರ ರಾಷ್ಟ್ರಗಳ ಪಾಲಿಗೂ ಪ್ರೇರಣೆ ಒದಗಿಸಲಿದೆಯೋ ಎಂದು ಕಾದು ನೋಡಬೇಕಿದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.